ಆತ್ಮೀಯ ರೈತ ಬಾಂಧವರೇ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಥರ ಸ್ಟಾರ್ಟರ್ಗಳ್ನ ನಾವು ಯಾಕೆ ಯೂಸ್ ಮಾಡಬೇಡಿ ಅಂತ ಹೇಳ್ತೀವಿ ಅಂದರೆ, ಈ ಥರ DOL ಸ್ಟಾರ್ಟರ್ಗಳ್ನ ಈ ಸ್ಟಾರ್ಟರ್ ಹಾಕಿದ್ರೆ ಏನು ಪ್ರಾಬ್ಲಮ್ಮು, ಯಾವ ಥರ ವರ್ಕ್ ಆಗುತ್ತೆ, ಈ ಸ್ಟಾರ್ಟರ್ಗಳ್ನ ಆಲ್ಮೋಸ್ಟ್ ಡಿಜಿಟಲ್ ಸ್ಟಾರ್ಟ್ರು ಯೂಸ್ ಮಾಡೋ ಮೆಕ್ಯಾನಿಕ್ಗಳು ಯಾಕೆ ಈ ಸ್ಟಾರ್ಟರ್ನ ಹಾಕಬೇಡ ಅಂತ ಹೇಳ್ತಾರೆ ಅನ್ನೋದಕ್ಕೆ ಈ ಫುಲ್ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಥರ ನೋಡಿ. ಈ ಸ್ಟಾರ್ಟರ್ ಯಾವ್ಯಾವ ಥರ ವರ್ಕ್ ಆಗುತ್ತೆ, ಮೇನ್ಸ್ ತೆಗೆದ್ರೆ ಬೀಳುತ್ತಾ ಬೀಳಲ್ವಾ, ಕೇಬಲ್ ತೆಗೆದ್ರೆ ಬೀಳುತ್ತಾ ಬೀಳಲ್ವಾ, ಈ LED ಅಂದರೆ ಇದು 3 ಫೇಸ್ ಸ್ಟಾರ್ಟರು. ಈಗ LED ಕರೆಂಟ್ ಬಂದು ಇದು ಬಟನಲ್ಲಿ ಆನ್ ಮಾಡಿದಾಗ ಮತ್ತೆ ಎತ್ಕೊಳಲ್ವಾ, ಬೀಳುತ್ತಾ ಬೀಳದಂಗೆ ಇರುತ್ತಾ, ಇದ್ರ ಪೂರ್ತಿ ಇನ್ಫಾರ್ಮೇಷನ್ ನಾನು ಫುಲ್ ವಿಡಿಯೋ ವಾಚ್ ಮಾಡಿದ್ರೆ ನಾನು ಎಲ್ಲ ವಿಡಿಯೋದಲ್ಲಿ ನಾನು ತೋರಿಸ್ತೀನಿ. ಇವಾಗ ಯಾವ ಥರ ವರ್ಕ್ ಆಗುತ್ತೆ ಅಂತ ನೋಡಿ. ಮೇನ್ಸು ಕೆಳಗಡೆ ಇದು, ಕೇಬಲ್ಲು ಮೇಲ್ಗಡೆ ಇದು. ಇದೇ ಥರ ಮೋರ್ ಇನ್ಫಾರ್ಮೇಷನ್ ಯಾವುದೇ ಸ್ಟಾರ್ಟರ್ ಆಗಿರಲಿ, ಎಲ್ಲ ಸ್ಟಾರ್ಟರ್ ಇನ್ಫಾರ್ಮೇಷನ್ಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ. ನಾನು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ಗೊತ್ತಾಗುತ್ತೆ. ನೋಡಿ, ಸ್ಟಾರ್ಟರ್ನ ಯಾವಾಗಲೂ ಕಡ್ದು ನಿಲ್ಲಿಸ್ಬೇಕು. ಈ ಸ್ಟಾರ್ಟರ್ನ ಈ ಥರ ಇಡಬೇಕು. ಈ ಸ್ಟಾರ್ಟರ್ನ ಜಾಸ್ತಿ ಯೂಸ್ ಮಾಡೋದು ಉತ್ತರ ಕರ್ನಾಟಕ ಸೈಡ್ನವ್ರು ಯೂಸ್ ಮಾಡ್ತಾರೆ. ಯಾಕೆ ಮೋಟ್ರು ಬಾದಾಗ್ತವೆ, ಯಾವಾಗಲೂ ಮೋಟ್ರ್ ಸುಟ್ಟುತ್ತವೆ ಅಂದರೆ ಈ ಥರ ಇಡಬಾರ್ದು. ಸ್ಟಾರ್ಟರ್ನ ಇದೇ ಥರ ಇಡಬೇಕು. ಯಾಕೆ ಸುಡ್ತವೆ ಅಂದರೆ, ಈ ಥರ ಸ್ಟಾರ್ಟರ್ ಯೂಸ್ ಮಾಡಿದ್ರೆ ಏನಕ್ಕೆ ಸುಡ್ತವೆ ಅಂತ ಈಗ ನೋಡ್ಕೊಂಬಿಡಿ ನೀವೇ. ನಮ್ಮ ಮೋಟ್ರ್ ಯಾಕೆ ಸುಡ್ತವೆ ಯಾವಾಗಲೂ ಅಂತ ನೋಡಿ. ಇದು ನೋಡಿ, 3 ಫೇಸ್ MCB ನಂದು. 3 ಫೇಸ್ MCB ಆನ್ ಮಾಡಿದ್ದೀನಿ ನೋಡಿರಿ. ಗ್ರೀನ್ ಬಟನ್ ಇದೆ ಅಲ್ಲಿ, ಈ ಸೈಡ್ ಗ್ರೀನು ಆನ್ ಮಾಡೋದು, ಆ ಕಡೆದು ರೆಡ್ಡು ಆಫ್ ಮಾಡೋದು. ನೋಡಿ, ಆನ್ ಆಯ್ತು ಮೋಟ್ರು. ಹಂಗೆ ನೋಡಿ, ಒಂದು MCBನ ಆಫ್ ಮಾಡ್ತೀನಿ ನೋಡಿ. ಮಧ್ಯದ ಲೀಡೇ MCB ಆಫ್ ಮಾಡ್ಬೇಕು ಯಾವಾಗ್ಲೂ. ಆ ಸೈಡ್ ಈ ಸೈಡ್ ಆಫ್ ಮಾಡಿದ್ರೆ ಸಪ್ಲೈ ಇರುತ್ತೆ, ಬಿದ್ದೋಗ್ಬಿಡುತ್ತೆ. ನೋಡಿ, ಮೋಟ್ರ್ ರನ್ನಲ್ಲಿದೆ, ಸ್ಟಾರ್ಟರ್ ಇನ್ನೂ ಆಫ್ ಆಗಿಲ್ಲ. ನೋಡಿ, ಆಫ್ ಮಾಡಿ ತೋರಿಸ್ತೀನಿ ಇವಾಗ. ನೋಡಿ, ಇವಾಗ ಆಫ್ ಆಯಿತು. ನೋಡಿ, ಇನ್ನೊಂದು 3 ಫೇಸ್ ಆನ್ ಮಾಡೇ ಇಲ್ಲ, ಆಲ್ರೆಡಿ ಸ್ಟಾರ್ಟರ್ ಆನ್ ಆಗ್ತಾನೇ ಇದೆ, ಮತ್ತು ಅದು ಬೀಳ್ತಾನೂ ಇಲ್ಲ. ಇವಾಗ ಏನಾರು L1 L2 L3 ಇರೋದಲ್ವಾ, L2ನಲ್ಲಿ ಆಫ್ ಮಾಡಿ ಆನ್ ಮಾಡಿದ್ರೆ ಆನ್ ಆಗ್ತವೆ. ಏಕೆ, L1 L3ನಲ್ಲಿ ಸಪ್ಲೈ ಕೊಟ್ಟಿರ್ತೀವಿ ಕಾಯಿಲಿಗೆ. ನೋಡಿ, ಹಂಗೆ ಒಂದು ಕೇಬಲ್ ತೆಗಿತೀನಿ ಇವಾಗ. ಇರಿ ಹಂಗೆ ಇರಿ. ನೋಡಿ, ಒಂದು ಲೀಡ್ ಕೇಬಲ್ ತೆಗ್ದಿದ್ದೀನಿ ಇವಾಗ. ಸ್ಟಾರ್ಟರ್ ಬೀಳ್ತಾ ಇಲ್ಲ ನೋಡಿ. ಟಚ್ ಮಾಡಿದ್ರೂ ಇಲ್ಲ, ಏನು ಮಾಡಿದ್ರೂ ಇಲ್ಲ. ನೋಡಿರಿ, ಇವಾಗ ಆಫ್ ಮಾಡ್ತೀನಿ. ನೋಡಿ, ಬಿಡ್ತೀವಿ ಇವಾಗ. ನೋಡಿರಿ, ಆನ್ ಆಯ್ತೈತೆ. ಒಂದು ಕೇಬಲ್ ತೆಗ್ದೈತೆ, ಆನ್ ಆಗ್ತಾಯಿದೆ. ನೋಡಿ, ಈ ಸ್ಟಾರ್ಟರ್ ಬಂಡವಾಳ ಇಷ್ಟೇ. ಯಾಕೆ ಈ ಸ್ಟಾರ್ಟರ್ನ ಯೂಸ್ ಮಾಡಬೇಡಿ ಅಂತ ಹೇಳ್ತೀವಿ ಅಂದರೆ ಇದೇ ಕಾರಣ. ಇದೇ ಥರ ಮೋರ್ ಇನ್ಫಾರ್ಮೇಷನ್ ನೋಡಿ, ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಒಂದು ಕೇಬಲ್ ತೆಗ್ದಿದ್ದೀನಿ, ಆದರೂ ಬೀಳ್ತಾನೆ ಇಲ್ಲ. ಮೋಟ್ರ್ ಸುಟ್ಟು ಕರೆಕ್ಟ್ ಆದ್ರೂ ಸ್ಟಾರ್ಟರ್ ಬೀಳೋದೇ ಇಲ್ಲ. ಯಾವುದೇ ಕಾರಣಕ್ಕೂ ಈ ಥರ ಸ್ಟಾರ್ಟರ್ಗಳ್ನ ಯೂಸ್ ಮಾಡೋಕ್ಕೆ ಹೋಗಬೇಡಿ. ಇಲ್ಲಿ ಸ್ಟಾರ್ಟ್ರಿಗೆ ಬಂಡವಾಳ ಹಾಕೋದು ಬರೀ 4,000 ರಿಂದ 5,000 ಅಷ್ಟೇ. ಅಲ್ಲಿ ಮೋಟ್ರ್ ಏನಾದರೂ ಹೋಯ್ತು ಅಂದರೆ 7-8 ಸಾವಿರ ಹೋಯ್ತದೆ. ಇದೇ ಥರ ಸ್ಟಾರ್ಟ್ರು LT LK LNT ಮೀಕೋ ಈ ಥರ ಸ್ಟಾರ್ಟರ್ಗಳು ಯಾವೂ ಬೀಳೋದಿಲ್ಲ. ವಿಡಿಯೋಯಿಂದ ನಿಮ್ಗೇನಾದ್ರು ಯೂಸ್ ಆಗಿದ್ರೆ ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ.